ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರಬೇಕು, ಸರಿನಾ? ನಂಬಿಕೆಯಲ್ಲಿ ದೃಢವಾಗಿರಬೇಕು. ನೀವು ನಂಬಿದರೆ ಅದ್ಭುತಗಳನ್ನು ಕಾಣುವಿರಿ. ಈ ಸ್ಥಳ ಯಾವುದು ಗೊತ್ತಾ? ಬೇರ್ಷೆಬಾ ಎಂಬಂತ ಸ್ಥಳ. ಇಸ್ರೇಲ್ ದೇಶದ ದಕ್ಷಿಣ ಭಾಗದಲ್ಲಿರುವಂತ ಒಂದು ಭಾಗ, ದಕ್ಷಿಣ ರಾಜ್ಯ. ಇದರ ಪಕ್ಕದಲ್ಲೇ ಬೇರ್ಷೆಬಾ ಎಂಬಂತ ಒಂದು ದೊಡ್ಡ ಪಟ್ಟಣ ಇದೆ. ಆದರೆ ಈ ಸ್ಥಳ ಬಹಳ ಮುಖ್ಯವಾದ ಸ್ಥಳ. ಯಾಕೆಂದರೆ ನಂಬುವವರ ತಂದೆಯಾಗಿರುವಂತ ಅಬ್ರಹಾಮನು ಇಲ್ಲಿ ವಾಸವಾಗಿದ್ದನು. ಈ ಸ್ಥಳದಲ್ಲಿ ಅನೇಕ ದಿನಗಳು ಅವನು ತಂಗಿ ವಾಸವಾಗಿದ್ದನು. ಈ ಜಾಗದಲ್ಲಿ ದೊಡ್ಡ ಒಂದು ತೋಟವನ್ನು ನಿರ್ಮಿಸಿ ಅವನಿಲ್ಲಿ ಕರ್ತನನ್ನು ಆರಾಧಿಸಿದನು ಎಂದು ಆದಿಕಾಂಡ 21ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿಯೇ ಈಸಾಕನು ಹುಟ್ಟಿದನು. ಇಲ್ಲಿಯೇ ಈಸಾಕನನ್ನು ಬಲಿಯಾಗಿ ಸಮರ್ಪಿಸುವಂತೆ ದೇವರು ಅಬ್ರಹಾಮನಿಗೆ ಹೇಳಿದರು. ಅವನು ವಿಧೇಯನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಪುನಃ ಪಡೆದುಕೊಂಡನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಶೋಧನೆಯನ್ನು ನಂಬಿಕೆಯಿಂದ ಜಯಿಸಿದನು. ಹಾಗಾದರೆ ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯಲ್ಪಡುವಂಥ ಅಬ್ರಹಾಮನು ಅವನು ವಾಸ ಮಾಡಿದಂಥ ಒಂದು ಮುಖ್ಯವಾದ ಸ್ಥಳ ಇದು. ನಿಮ್ಮ ಜೀವಿತದಲ್ಲಿ ನೀವು ನಂಬಿದರೆ ಅದ್ಭುತಗಳನ್ನು ಕಾಣುವಿರಿ. ನಂಬಿಕೆಯಲ್ಲಿ ಬಲಹೀನವಾಗಿ ಇರಬಾರದು. ಯಾಕೆ ಭಯಪಡುತ್ತೀರಿ? ಸೋತು ಹೋಗುತ್ತೀರಿ? ನಂಬಿಕೆಯಲ್ಲಿ ಬಲಹೀನರಾಗಿ ಇದ್ದೀರಿ. ನೀವು ದೇವರ ವಾಕ್ಯಗಳನ್ನು ಗಮನಿಸುವಾಗ ನಿಮ್ಮಲ್ಲಿ ನಂಬಿಕೆ ಹೆಚ್ಚುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಂದು ದೇವರು ಯಾವ ವಾಕ್ಯವನ್ನು ಹೇಳುತ್ತಾರೆ? 2 ಕೊರಿಂಥ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ದೇವರು ಆಗಲೇ ಮಾತು ಕೊಟ್ಟಿದ್ದಾರೆ. ನಾನು ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ದೇವರು ಹೇಳಿದರು. ಇಂದು ನಿಮಗೊಂದು ಸಹಾಯ ಅವಶ್ಯ ಅಲ್ಲವಾ? ಯಾವುದೋ ಒಂದು ಕಾರ್ಯದಲ್ಲಿ ಸಹಾಯ ಅವಶ್ಯ. ಎಂದು ಸಹಾಯ ಮಾಡುವರು? ಇಂದೇ ರಕ್ಷಣೆಯ ದಿನ. ಇಂದೇ ದೇವರು ನಿಮಗೆ ಸಹಾಯ ಮಾಡುವಂತ ದಿನ. ನೀವು ನಂಬಿರಿ. ಇದನ್ನೇ ದೇವರು ನಿಮಗೆ ರಕ್ಷಣೆಯ ದಿನವಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಇಂದು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿದೆ. ಆತನು ಆಗಲೇ ಮಾತು ಕೊಟ್ಟಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ಹಾಗಾದರೆ ಇದುವೇ ಆ ಸುಪ್ರಸನ್ನತೆಯ ಕಾಲ. ಹಾಗಾದರೆ ಇನ್ನೂ ಕೂಡ ನೀವು ರಕ್ಷಣೆ ಹೊಂದಿಲ್ಲವಾ? ಪಾಪಗಳಿಂದ ಬಿಡುಗಡೆ ಹೊಂದಿಲ್ಲವಾ? ಇಂದೇ ನಿಮಗೆ ರಕ್ಷಣೆಯ ದಿನ. ನಾಳೆಗೆ ತಳ್ಳಿ ಹಾಕಬೇಡಿ. ಇಂದೇ ದೇವರೇ ನನ್ನನ್ನು ರಕ್ಷಿಸಿ, ಈ ಪಾಪಗಳಿಂದ, ಈ ಶಾಪಗಳಿಂದ ನನ್ನನ್ನು ರಕ್ಷಿಸಿ, ಪಾಪದ ಅಭ್ಯಾಸಗಳಿಂದ ರಕ್ಷಿಸಿ, ದೇವರ ಸಮಾಧಾನವನ್ನು ಕೊಡಿರಿ. ಇದುವೇ ಆ ರಕ್ಷಣೆಯ ಕಾಲ. ಇದುವೇ ನಿಮಗಾಗಿರುವಂತ ಸಮಯ. ಈ ದಿನವನ್ನು ಬಿಟ್ಟು ಬಿಟ್ಟರೆ ಒಂದು ವೇಳೆ ಇನ್ನೊಂದು ಸಂದರ್ಭ ಸಿಗದೆ ಹೋಗಬಹುದು. ನಿಮಗೆ ಅದ್ಭುತವನ್ನು ಮಾಡಲೆಂದೇ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟಿದ್ದಾನೆ. ಹಾಗಾದರೆ ಈ ಅನುಗ್ರಹದ ಕಾಲದಲ್ಲಿ, ಈ ರಕ್ಷಣೆಯ ದಿನದಲ್ಲಿ ದೇವರ ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಹಾಗಾದರೆ ಹೇಳಿರಿ, ದೇವರೇ, ಈ ಕಾಲವು ನನಗೆ ನೀವು ಅನುಗ್ರಹ ಮಾಡುವಂತ ಕಾಲ, ನನಗೆ ರಕ್ಷಣೆಯನ್ನು ಉಂಟು ಮಾಡುವ ದಿನಗಳು. ನಾನದನ್ನು ನಂಬುತ್ತೇನೆ. ಈ ಇಕ್ಕಟ್ಟಿನಿಂದ ನನ್ನನ್ನು ರಕ್ಷಿಸಿ, ನನಗೆ ಅನುಗ್ರಹವನ್ನು ಕೊಡಿರಿ. ಈ ಪಾಪದ ಅಭ್ಯಾಸಗಳಿಂದ ಬಿಡುಗಡೆ ಕೊಟ್ಟು ರಕ್ಷಣೆಯ ಆನಂದವನ್ನು ನನಗೆ ಅನುಗ್ರಹಿಸಿ, ನಾನದನ್ನು ನಂಬಿಕೆಯಿಂದ ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.